ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಾರ್ಟ್ ಎಡ್ಯುಲಾಜಿಕ್. ಸೊ ಇವತ್ತಿನ ವಿಡಿಯೋ ಬಂದು ಮೆಂಟಲ್ ಎಬಿಲಿಟಿ ಕ್ವೆಶನ್ಸ್ ಫಿಲ್ ದ ನಂಬರ್ಸ್, ಸಂಖ್ಯೆ ಭರ್ತಿ ಮಾಡುವುದು. ಲಾಸ್ಟ್ ವಿಡಿಯೋದಲ್ಲಿ ಒಂದಿಷ್ಟು ಪ್ರಶ್ನೆಗಳನ್ನ, ಒಂದಿಷ್ಟು ಎಕ್ಸಾಂಪಲ್ಸ್ನ ಒಂದು ಟೈಪ್ಸ್ಗಳನ್ನು ನೋಡಿದ್ವಿ. ಈಗ ಅದರದ್ದೇ ನೆಕ್ಸ್ಟ್ ಪಾರ್ಟನ್ನು ನೋಡೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಈಗ ಮೊದಲನೇ ಪ್ರಶ್ನೆಗೆ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ಕ್ವೆಶನ್ ಮಾರ್ಕ್ ಇದ್ದಲ್ಲಿ ನಾವು ಸಂಖ್ಯೆನ ಭರ್ತಿ ಮಾಡಬೇಕು, ಆಯಿತಾ. ಇಲ್ಲಿ ಮೊದಲನೇದರಲ್ಲಿ ಯಾವ ಕ್ವೆಶನ್ ಮಾರ್ಕ್ಸ್ ಇಲ್ಲ, ಎರಡನೇದ್ರಲ್ಲಿ ಇಲ್ಲ. ಇಲ್ಲಿ ನಮಗೆ ಮಧ್ಯದಲ್ಲಿ ಕ್ವೆಶನ್ ಮಾರ್ಕ್ ಕೊಟ್ಟಿದ್ದಾರೆ. ಸೊ ಅಲ್ಲಿ ಯಾವ ಸಂಖ್ಯೆ ಬರುತ್ತೆ ಅನ್ನೋದನ್ನು ನಾವು ಭರ್ತಿ ಮಾಡಬೇಕು. ಅದಕ್ಕಿಂತ ಮೊದಲು ಇಲ್ಲಿ 16, ಇಲ್ಲಿ 18 ಯಾಕೆ ಬಂತು, ಯಾವ ರೀತಿ ಅಲ್ಲಿ ಸಂಖ್ಯೆನ ಭರ್ತಿ ಮಾಡಿದರು ಅಂತ ನೋಡಿಕೊಂಡಾಗ ಸ್ವಲ್ಪ ಥಿಂಕ್ ಮಾಡಿ. ಲಾಸ್ಟ್ ವಿಡಿಯೋದಲ್ಲಿ ಒಂದಿಷ್ಟು ಎಕ್ಸಾಂಪಲ್ಸ್ನ ಕೊಟ್ಟಿದ್ವಿ. ಅದೇ ಸ್ವಲ್ಪ ಸಿಮಿಲರ್ ಕ್ವೆಶನ್ಸ್ಗಳೇ ಇದಾವೆ ಇದರಲ್ಲಿ. ಈಗ 6 + 2 ಮಾಡಿದಾಗ ನಮಗೆ ಆನ್ಸರ್ 8 ಬರುತ್ತೆ. ಇದನ್ನು ಪ್ಲಸ್ ಮಾಡಿದಾಗ 5 + 4 ಪ್ಲಸ್ ಮಾಡಿದಾಗ ಇಲ್ಲೂ ಕೂಡ 8 ಬರುತ್ತೆ. ಸೊ ಎರಡನ್ನೂ ಕೂಡಿಸಿದಾಗ ಆನ್ಸರ್ 16 ಬಂತು. ಅದೇ ಥರ ಇಲ್ಲಿ 6 + 4 10, 5 + 3 8, ಎರಡನ್ನು ಕೂಡಿಸಿದಾಗ ಆನ್ಸರ್ 18 ಬರುತ್ತೆ. ಅದೇ ಥರ ಇಲ್ಲಿ ನಾವು ಪೂರ್ತಿ ಎಲ್ಲ ಸಂಖ್ಯೆಗಳನ್ನು ಕೂಡಿಸ್ಕೊಂಡಾಗ ಯಾವುದು ಆನ್ಸರ್ ಬರುತ್ತೆ? 9 + 2 11, 11 + 5 16, ಅದಾದಮೇಲೆ 16 + 7 ಅದನ್ನ ಮಾಡಿಕೊಂಡಾಗ ಆನ್ಸರ್ 23 ಬರುತ್ತೆ. ಸೊ ಇಲ್ಲಿ ನಮಗೆ ಫಿಲ್ ಮಾಡಬೇಕಾಗಿರುವಂತಹ ನಂಬರ್ 23. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಇದು ನೋಡಿ, ಇದೊಂದು ಸ್ವಲ್ಪ ಟ್ರಿಕ್ಕಿ ಆಗಿರುತ್ತೆ. ಲಾಸ್ಟ್ ವಿಡಿಯೋದಲ್ಲಿ ಈ ಥರದ ಒಂದು ಎಕ್ಸಾಂಪಲ್ ಇತ್ತು, ಬಟ್ ಈಗ ಮಾಡುವಂಥ ಮೆಥಡ್ ಬೇರೆ ಆಗಿರುತ್ತೆ. ನಮಗೆ ಕೊಟ್ಟಿರುವಂತಹ ಕ್ವೆಶನ್ ಮಾರ್ಕ್ ಎಲ್ಲಿದೆ ಅಂದರೆ ಇಲ್ಲಿ. ಸೊ ಇದು ಇಲ್ಲಿ 14 ಐತಿ, ಇಲ್ಲಿ 18 ಐತಿ. ಯಾವ ರೀತಿ ಬಂದಿರಬಹುದು ಅಂತ ಮೇಲ್ಗಡೆ ನಂಬರ್ಸ್ ನೋಡಿದಾಗ 4 49, 9 36, 16 25 ಇವನ್ನ ಸ್ವಲ್ಪ ಗಮನಿಸಿದಾಗ ಏನಾಗಿರುತ್ತೆ ಅಂದರೆ ಇವೆಲ್ಲ ವರ್ಗ ಸಂಖ್ಯೆಗಳಾಗಿರ್ತವೆ, ಹೌದಲ್ವಾ. ಸೊ ಇದು 4ರ ವರ್ಗ ಯಾವುದು? ಸ್ಕ್ವೇರ್ ರೂಟ್ ಆಫ್ 4 ಮಾಡಿದಾಗ ಆನ್ಸರ್ 2. 49ರ ಒಂದು ವರ್ಗ ಸಂಖ್ಯೆನ ನೋಡಿದಾಗ, ಸ್ಕ್ವೇರ್ ರೂಟ್ ನೋಡಿದಾಗ ಇಲ್ಲಿ 7 ಬರುತ್ತೆ. ಇವನ್ನೆರಡನ್ನೂ ಗುಣಿಸಿದಾಗ ಆನ್ಸರ್ 14. 9ರದು 3, 3 3 9, 6 6 36, ಇವನ್ನೆರಡನ್ನೂ ಗುಣಿಸಿದಾಗ ಆನ್ಸರ್ 18 ಬರುತ್ತೆ. ಅದೇ ಥರ ಇಲ್ಲಿ ನಾವು 16 ಮಾಡಿ ನೋಡಿದಾಗ 16ರದ ಒಂದು ಸ್ಕ್ವೇರ್ ರೂಟ್ನ ಕಂಡು ಹಿಡಿದಾಗ ಆನ್ಸರ್ 4. 4 4 16, 25ರದು 5 ಬರುತ್ತೆ. ಇವನ್ನೆರಡು ಗುಣಿಸಿದಾಗ ಬರುವಂಥ ಆನ್ಸರ್ 20. ಸೊ ಆಪ್ಷನ್ ಸಿ 20. ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಕ್ವೆಶನ್ ಮಾರ್ಕ್ ಇಲ್ಲಿ ಮೇಲ್ಗಡೆ ಇರೋದು. ಸೊ ಇಲ್ಲಿ ಯಾವ ರೀತಿ ಆಗಿರುತ್ತೆ? ಇಲ್ಲಿ 27 ಬಂದಿದೆ, ಇಲ್ಲಿ 64 ಐತಿ. ಹೆಂಗೆ ಬಂದಿರ್ಬೋದು ಅಂತ ನೋಡಿದಾಗ 1 + 2 ಮಾಡಿದಾಗ ಆನ್ಸರ್ 3. ಅದನ್ನು ಕ್ಯೂಬ್ ಮಾಡಿಕೊಂಡಾಗ ಅಂದರೆ 3 ಸತಿ ಗುಣಿಸಿದಾಗ 3 3 9, 9 3 27. ಇಲ್ಲಿ 3 + 1 ಮಾಡಿದಾಗ ಆನ್ಸರ್ 4 ಬರುತ್ತೆ. 4ಅನ್ನು 3 ಸತಿ ಗುಣಿಸಿದಾಗ 4ರ ಘನ ಮಾಡಿದಾಗ ನನಗೆ 64 ಬರ್ತೈತಿ. ಅದೇ ಥರ ಇಲ್ಲಿ 2 ಮತ್ತು 4ಅನ್ನು ಕೂಡಿಸಿದಾಗ ಆನ್ಸರು 6. 6ಅನ್ನು ನಾವು 3 ಸತಿ ಗುಣಿಸ್ಬೇಕು. 6 6 36, 36 6 216. ಸೊ ಆನ್ಸರ್ ಆಪ್ಷನ್ ಎ 216. ಮುಂದಿನ ಪ್ರಶ್ನೆ ನೋಡೋಣ. ಈ ಒಂದು ಪ್ರಶ್ನೆಯಲ್ಲಿ ಕ್ವೆಶನ್ ಮಾರ್ಕ್ ಇಲ್ಲಿರೋದು ನಮಗೆ. ಸೊ ಇದು ಯಾವ ರೀತಿ? ಇಲ್ಲಿ 24 ಇದೆ, ಇಲ್ಲಿ 125. ಸೊ ಯಾವ ಒಂದು ಸಂಬಂಧದಿಂದ ಇಲ್ಲಿ 24 120 ಬಂತು ಅಂತ ನೋಡಿದಾಗ ಇಲ್ಲಿ ಇವೆಲ್ಲ ಸಂಖ್ಯೆಗಳನ್ನು ಗುಣಿಸಿದಾಗ ನಮ್ಗೆ 24 ಬರ್ತೈತಿ. ಅಂದರೆ 4 1 4, 4 2 8, 8 3 24. ಅದೇ ಥರ 4 2 8, 8 3 24, 24 ಮತ್ತು 5ಅನ್ನು ಗುಣಿಸಿದಾಗ ನಮ್ಗೆ 120 ಬರುತ್ತೆ. ಅದಕ್ಕಿಂತ ನೀವು ಇನ್ನೊಂದು ಬೆಟರ್ ಹಾಗೆ ಸ್ವಲ್ಪ ಥಿಂಕ್ ಮಾಡಿದಾಗ ಇಲ್ಲಿ ನಾವು ನೋಡ್ತೀವಿ 4 ಮತ್ತು 1ಅನ್ನು ಗುಣಿಸಿದಾಗ ಆನ್ಸರ್ 4 ಬರ್ತೈತಿ.
3 ಮತ್ತು 2 ಗುಣಿಸಿದಾಗ ಆನ್ಸರ್ 6. ಸೊ ಇವನ್ನೆರಡೂ ನಾವು ಗುಣಿಸ್ಕೊಂಡಾಗ ಆನ್ಸರ್ 24. ಅದೇ ಥರ 4 ಮತ್ತು 2 ಗುಣಿಸಿದಾಗ 8, 5 ಮತ್ತು 3 ಗುಣಿಸಿದಾಗ 15, 15 ಮತ್ತು ಇದನ್ನು ಮಾಡಿದಾಗ 120. ಅದೇ ಥರ 5 ಮತ್ತು 10 ಗುಣಿಸಿದಾಗ ಆನ್ಸರ್ 50, 3 ಮತ್ತು 2 ಗುಣಿಸಿದಾಗ ಆನ್ಸರ್ 6, ಇವನ್ನೆರಡನ್ನು ಗುಣಿಸಿದಾಗ ನಮಗೆ ಬರುವಂಥ ಆನ್ಸರ್ 300. ಸೊ ಆನ್ಸರ್ ಆಪ್ಷನ್ ಬಿ 300. ಮುಂದಿನ ಪ್ರಶ್ನೆ ನೋಡೋಣ. ಈ ಪ್ರಶ್ನೆಯಲ್ಲಿ ನಮಗೆ ಕ್ವೆಶ್ಚನ್ ಮಾರ್ಕ್ ಇಲ್ಲಿರೋದು. ಸೊ ಆನ್ಸರ್ ಯಾವ ರೀತಿ ಬಂದಿರುತ್ತೆ, ಇಲ್ಲಿ ಒಂದು 22 ಆಗಿರ್ಬೋದು, 24 ಆಗಿರ್ಬೋದು, ಯಾವ ಥರ ಬಂದೈತಿ ಅಂತ ನೋಡಿದಾಗ 10, 2, 7, 5 ಇವನ್ನೆಲ್ಲ ನಾವು ಕೂಡಿಸ್ಕೊಂಡಾಗ ಆನ್ಸರ್ ನಮಗೆ 24 ಬರುತ್ತೆ. 10, 2, 12, ನೆಕ್ಸ್ಟ್ ಇಲ್ಲಿ 12 ಮತ್ತು 7 ಮಾಡಿದಾಗ ಆನ್ಸರ್ 19 ಬರುತ್ತೆ. 19 ಮತ್ತು 5 ಮಾಡಿದಾಗ ಆನ್ಸರ್ 24 ಬಂತು. ಅದೇ ಥರ ಇವನ್ನೆಲ್ಲ 9 + 2 11, 8 + 3 11, 11 11 21 ಬಂತು. ಅದೇ ಥರ 10 + 2 12, 12 + 4 16, 16 + 8 ಆನ್ಸರ್ ನಮಗೆ ಬರೋದು 24. ಸೊ ಈ ಥರ ಮಾಡಿಕೊಂಡಾಗ ಇಲ್ಲಿ ಇರುವಂಥದ್ದು ಯಾವ ಒಂದು ಐಡಿಯಾನ ಯೂಸ್ ಮಾಡಿದ್ದಾರೆ ಅಂದರೆ ಎಲ್ಲವನ್ನ ಸಂಖ್ಯೆನ ಪ್ಲಸ್ ಮಾಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ. ಹಿಂದಿನ ಒಂದು ಪ್ರಶ್ನೆಯಲ್ಲಿ ಎಲ್ಲವನ್ನು ನಾವು ಗುಣಿಸ್ಕೊಂಡಾಗ ನಮಗೆ ಆನ್ಸರ್ ಸಿಗುತ್ತೆ. ಅದರ ಹಿಂದಿನ ಪ್ರಶ್ನೆ ನೋಡಿದಾಗ ಘನವಾಗಿ ಕೂಡಿಸಿದ ಮೇಲೆ ಘನವಾಗಿ ಮಾಡಿದಾಗ ಅದರದ್ದು ಆನ್ಸರ್ ನಮಗೆ ಸಿಗುತ್ತೆ. ಇದೇ ಥರ. ಸೊ ನೆಕ್ಸ್ಟ್ ಕ್ವೆಶನ್ ಏನಿದೆ, ಯಾವ ಥರ ಇದೆ ಅಂತ ನೋಡೋಣ. ಇಲ್ಲಿ ಕ್ವೆಶನ್ ಮಾರ್ಕ್ ಮಧ್ಯದ ಒಂದು ಚಿತ್ರದಲ್ಲಿ ಇರೋದು ನೋಡೋಣ. ಇಲ್ಲಿ 4 ಸಂಖ್ಯೆ ಯಾಕೆ ಬಂತು ಅಂತ. ಮೊದಲಿಗೆ ನಾವು ಇಲ್ಲಿ ಏನಾದರೂ ಕೂಡಿಸಿದ್ರೆ ಏನಾಗುತ್ತೆ, 2 + 6 ಮಾಡಿದರೆ ಎಷ್ಟು ಬಂತು, 8. 8 + 8 ಮಾಡಿದರೆ ಆನ್ಸರ್ 16 ಬಂತು. ಸೊ ಇಲ್ಲಿ ಸ್ವಲ್ಪ ನೋಡೋಣ. ನೆಕ್ಸ್ಟು ಇವನು 18 + 14 + 17 ಮಾಡಿದಾಗ ಆನ್ಸರ್ ನಮಗೆ 49 ಬಂತು. ಸೊ ಇಲ್ಲಿ ಯಾವ ರೀತಿ ಸಂಬಂಧ ಇತ್ತು ಅಂತ ಸ್ವಲ್ಪ ಥಿಂಕ್ ಮಾಡ್ತೀರಾ. 16ಕ್ಕೆ 4ಕ್ಕೆ ಮತ್ತು 7ಕ್ಕೆ ಮತ್ತು 49ಕ್ಕೆ ಯಾವ ರೀತಿ ಸಂಬಂಧ, ಏನು ರಿಲೇಷನ್ ಇರ್ಬೋದು ಅವೆರಡು ಸಂಖ್ಯೆಗಳ ಮಧ್ಯದಲ್ಲಿ. ಎಸ್, ಇದನ್ನು ನಾವು ಸ್ಕ್ವೇರ್ ರೂಟ್ ತೆಗೆದಾಗ, ಇದನ್ನು ಸ್ಕ್ವೇರ್ ರೂಟ್ ತೆಗೆದಾಗ 4ರ ವರ್ಗ ಮಾಡಿದಾಗ ನಮಗೆ 16 ಸಿಗುತ್ತೆ. 7ನ ವರ್ಗ ಮಾಡಿದಾಗ ನಮಗೆ 49 ಸಿಗುತ್ತೆ. ಸ್ಕ್ವೇರ್ ರೂಟ್ ಮತ್ತು ಸ್ಕ್ವೇರ್ ನಂಬರ್ಸ್ ಆಗಿರುತ್ತೆ ಯಾವುದು, 16 ಮತ್ತು 49. ಅದೇ ಥರ ಈಗ ನಾವು 10 ಮತ್ತು 19ನ ಕೂಡ್ಸೋಣ. 19 ಮತ್ತು 17ನ ಕೂಡಿಸಿ ಯಾವ ಆನ್ಸರ್ ಬರುತ್ತೆ. ಎಸ್, ನಮಗೆ 36 ಸಿಕ್ತು. ಸೊ ಇದ್ರ ಸ್ಕ್ವೇರ್ ರೂಟ್ನ ಕಂಡು ಹಿಡಿದಾಗ ಯಾವ ಸಂಖ್ಯೆನ 2 ಸತಿ ಗುಣಿಸಿದಾಗ ನಮಗೆ 36 ಬರುತ್ತೆ. ಸರಿಯಾದ ಉತ್ತರ ಬಿ 6. 6 × 6 ಮಾಡಿದಾಗ ನಮ್ಗೆ ಆನ್ಸರು 36 ಬರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಈ ಕ್ವೆಶನ್ ನೋಡಿದಾಗ ನಮಗೆ ಕ್ವೆಶನ್ ಮಾರ್ಕ್ ಇಲ್ಲಿದೆ ಅಂದ್ರೆ ಇಲ್ಲಿ 4 ಮತ್ತು 9 ಯಾಕೆ ಬಂತು, ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ. ಸ್ವಲ್ಪ ಟ್ವಿಸ್ಟ್ ಥರ ಕ್ವೆಶನ್ ಐತಿ. ನೋಡೋಣ ಏನಿರಬಹುದು ಅಂತ ಹೇಳಿ. ಇಲ್ಲಿ ಯಾವುದನ್ನೇ ಕೂಡಿಸಿದ್ರು ನಮಗೆ 9ಕ್ಕೆ ಸಮೀಪ ಇರೋ ನಂಬರು ಅಥವಾ 9ಕ್ಕೆ ಸಂಬಂಧಪಟ್ಟಂತಹ ನಂಬರು ಏನೂ ಬರೋದಿಲ್ಲ. ಇದು ಸ್ವಲ್ಪ ಬೇರೆ ಥರ ಇದೆ ಕ್ವೆಶನು. ನೋಡೋಣ ಈಗ. 5 ಮತ್ತು 3 ಗುಣಿಸಿದಾಗ ನನಗೇನು ಬರುತ್ತೆ ಆನ್ಸರ್ 15. 6 ಮತ್ತು 12 ಗುಣಿಸಿದಾಗ ಬರೋ ಆನ್ಸರ್ 12. ಇವನ್ನ ಮೈನಸ್ ಮಾಡಿದಾಗ ಬರೋ ಆನ್ಸರ್ 3. ಹಾಗಾದರೆ 3ಕ್ಕೆ 9ಕ್ಕೆ ಏನಾದರೂ ಸಂಬಂಧ ಇದಾ? ಹೌದು. 3 ವರ್ಗ ಮಾಡಿ ಅಥವಾ ಸ್ಕ್ವೇರ್ ಮಾಡಿದಾಗ ನಮ್ಗೆ ಆನ್ಸರ್ ಸಿಗೋದು 9. ಹೌದಲ್ವಾ? ಸೊ ಅದೇ ಥರ ಎರಡನೇದು ಇದೆ, ನೋಡೋಣ ಏನಾಗುತ್ತೆ ಅಂತ. 8 ಮತ್ತು 4 ಗುಣಿಸಿದಾಗ ಬರೋ ಆನ್ಸರ್ ಎಷ್ಟು? 32. 10 ಮತ್ತು 3 ಗುಣಿಸಿದಾಗ ಬರುವಂತಹ ಆನ್ಸರ್ ಎಷ್ಟು? 30. ಹೌದಾ? ಬರೋ ಆನ್ಸರ್ ಎಷ್ಟು? 30. ಸೊ ಇದರ ಮೈನಸ್ ಮಾಡಿದಾಗ ಬರೋ ಆನ್ಸರ್ 2. ಇದನ್ನು ವರ್ಗ ಮಾಡಿದಾಗ ನಮಗೆ ಸಿಗೋ ಆನ್ಸರ್ 4. ಸೊ ಈಗ ಅದೇ ಥರ ನಾವು ಮೂರನೇದು ಮಾಡಿ ನೋಡೋಣ. ಓಕೆನಾ? 6 ಮತ್ತು 2 ಗುಣಿಸಿದಾಗ ಬರುವಂತಹ ಆನ್ಸರ್ 6 2 12. 1 ಮತ್ತು 7 ಗುಣಿಸಿದಾಗ ಮಲ್ಟಿಪ್ಲೈ ಮಾಡಿದಾಗ ಬರುವಂತಹ ಆನ್ಸರ್ ಏನು? 7.
ಅದನ್ನೆರಡು ಮೈನಸ್ ಮಾಡಿದಾಗ ಬರುವಂತಹ ಆನ್ಸರ್ 5. ಅದನ್ನು ಸ್ಕ್ವೇರ್ ಮಾಡಿದ್ರೆ ನಮಗೆ ಸಿಗೋ ಆನ್ಸರ್ ಯಾವುದು? ಆಪ್ಷನ್ ಡಿ 25. 5ನ್ನು ಸ್ಕ್ವೇರ್ ಮಾಡಿದಾಗ 5 5s 25. ಸೊ ಆನ್ಸರ್ ಯಾವುದು? ಆಪ್ಷನ್ ಡಿ 25. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಸೊ ಇದು ಸ್ವಲ್ಪ ಟ್ವಿಸ್ಟ್ ಇತ್ತಲ್ವಾ? ಈ ಥರದ ಪ್ರಶ್ನೆಗಳು ಕೂಡ ಎಕ್ಸಾಮಲ್ಲಿ ಬರುತ್ತೆ. ನೆಕ್ಸ್ಟ್ ಕ್ವೆಶನ್ ಇಲ್ಲಿ ನೋಡೋಣ. ಈಗ ಏನಂತಂದರೆ ಕ್ವೆಶನ್ ಮಾರ್ಕ್ ಇರೋದು ಇಲ್ಲಿ. ಓಕೆ, ಸೊ ಹಾಗಂದ್ರೆ ಇದು ಯಾವ ರೀತಿ ಇರ್ಬೋದು ರಿಲೇಷನ್ ಅಂತ ನೋಡಿದಾಗ, ಮಧ್ಯದಲ್ಲಿ ಕೊಟ್ಟಿರುವಂಥದ್ದು ಎಲ್ಲ ಒಂದು ಸ್ಕ್ವೇರ್ ನಂಬರ್ಸ್ ಆಗಿರುತ್ತೆ. 100 ಅನ್ನೋದು ಎದ್ರ ಸ್ಕ್ವೇರ್? 10. 196 ಅನ್ನೋದು ಎದ್ರದ್ದು ಸ್ಕ್ವೇರ್ ಆಗಿರುತ್ತೆ? 14. 14ನ್ನು 2 ಸತಿ ಗುಣಿಸಿದಾಗ ನಮಗೆ 196 ಬಂದಿರ್ತದೆ. 169 ಇದು ಎದ್ರದ್ದು ಒಂದು ಸ್ಕ್ವೇರ್ ನಂಬರ್ ಆಗಿರುತ್ತೆ, ವರ್ಗ ಸಂಖ್ಯೆ ಆಗಿದೆ ಅಂದ್ರೆ 13. ಆಯಿತಾ? ಈಗ ನಡುವೆ ಇರುವಂಥ ಸ್ಕ್ವೇರ್ ನಂಬರಿಗೂ ಸುತ್ತ ಇರೋ ನಂಬರ್ಸಿಗೂ ಏನಾದರೂ ಸಂಬಂಧ ಇದೆನಾ? ಎಲ್ಲವನ್ನು ಕೂಡಿಸಿ ನೋಡೋಣವಾ? 1 + 4 5, 5 + 2 7, 7 + 3 ಆನ್ಸರ್ 10 ಬಂತು. ಹಾಗೆ ಎರಡನೇದು ಟ್ರೈ ಮಾಡೋಣವಾ? 5 + 2 7, 7 + 3 10, 10 + 4 14. ಹಾಗಾದರೆ ಇದು ನೋಡೋಣವಾ? 1 + 4 5, 5 + 3 8. ಹಾಗಾದರೆ 8ಕ್ಕೆ ಎಷ್ಟು ಸೇರಿಸಿದ್ರೆ 13 ಬರಬೇಕು? 13 ಬರುತ್ತೆ ಅಂತ ನೋಡಿದಾಗ ಇಲ್ಲಿ ನಮ್ಗೆ ಆನ್ಸರ್ ಎಷ್ಟಾಗುತ್ತೆ ಅಂತ, 8ಕ್ಕೆ ಎಷ್ಟು ಸೇರಿಸಿದರೆ 13 ಆಗುತ್ತೆ? ಸಂಖ್ಯೆ 5. ಸೊ ಇದು ಆಪ್ಷನ್ ಸಿ. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಇಲ್ಲಿ ನೋಡಿ, ಇಲ್ಲೂ ಕೂಡ ಕ್ವೆಶನ್ ಮಾರ್ಕ್ ಈ ಮಧ್ಯದ ಒಂದು ಡೈಗ್ರಾಮಲ್ಲಿ ಐತಿ. ಇಲ್ಲಿ 19, ಇಲ್ಲಿ 17, ಇಲ್ಲಿ ಯಾಕೆ ಬಂದಿರ್ಬೋದು? ರಿಲೇಷನ್ ಏನು? ಈ ಥರದ ಒಂದು ಪ್ರಶ್ನೆನ ನಾನು ಹಿಂದಿನ ವಿಡಿಯೋದಲ್ಲಿ ಒಂದು ಪ್ರಶ್ನೆ ಬಂದಿತ್ತು. ಸೊ ಅದೇ ಬೇಸ್ ಮೇಲೆ ಈ ಪ್ರಶ್ನೆ ಕೂಡ ಇದೆ. ನೋಡಿದಾಗ 5 ಮತ್ತು 3ನ್ನು ಗುಣಿಸಿ ನಮಗೆ ಆನ್ಸರ್ ಎಷ್ಟು ಬರುತ್ತೆ? 15. 15ಕ್ಕೆ ಇಲ್ಲಿ 4ನ್ನು ಕೂಡಿಸಿದಾಗ ನಮ್ಗೆ ಆನ್ಸರ್ 19 ಬಂತು. ಓಕೆನಾ? ಅದೇ ಥರ ಈ ಕಡೆದು ನೋಡೋಣ. 6 ಮತ್ತು 2ನ್ನು ಗುಣಿಸಿದಾಗ ನಮಗೆ ಆನ್ಸರ್ 12 ಬಂತು. 12ಕ್ಕೆ 5ನ್ನು ಕೂಡಿಸಿದಾಗ ಆನ್ಸರ್ 19 ಬಂತು. ಅದೇ ಥರ ಮಧ್ಯದ್ದು ಕಂಡುಹಿಡಿಯೋಣವಾ? 7 ಮತ್ತು 5ನ್ನು ಗುಣಿಸಿದಾಗ ನಮಗೆ ಆನ್ಸರ್ 35 ಬಂತು. 35ಕ್ಕೆ 6ನ್ನು ಕೂಡಿಸಿದ್ರೆ ಆನ್ಸರ್ ಎಷ್ಟು ಬರುತ್ತೆ? ಎಸ್, ಅದು ಆಪ್ಷನ್ ಸಿ 41. ನೋಡಿದ್ರಲ್ಲ ಎಷ್ಟು ಇಂಟ್ರೆಸ್ಟಿಂಗ್ ಕ್ವೆಶನ್ಸ್ ಆಗಿದ್ವು, ಎಷ್ಟು ಮೆಥಡ್ಸ್ ಮೇಲೆ ಕ್ವೆಶನ್ಸ್ನ ತೆಗೆದಿದ್ರು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.